ಜಾತಿಗಣತಿಗೆ ಹೋಗಿ ನಾಪತ್ತೆಯಾಗಿದ್ದ ಶಿಕ್ಷಕಿ ಶವವಾಗಿ ಪತ್ತೆಯಾಗಿದ್ದಾರೆ. ಆಯಪಲ್ಲಿ ಕೆರೆಯಲ್ಲಿ ಶಿಕ್ಷಕಿ ಅಖ್ತರಿ ಬೇಗಂ ಶವ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಆಯಪಲ್ಲಿ ಗ್ರಾಮದವರು ಇವರು. ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯ ನಿವಾಸಿ ಇವರು. ಜಾತಿಗಣತಿಗೆ ಹೋಗಿ ನಾಪತ್ತೆಯಾಗಿದ್ದರು ಶಿಕ್ಷಕಿ. ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. 53 ವರ್ಷದ ಅಖ್ತರ್ ಬೇಗಂ ಅಂತ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಆಯಪಲ್ಲಿಯಲ್ಲಿ ಇವರು ಶವವಾಗಿ ಪತ್ತೆಯಾಗಿದ್ದಾರೆ. ನೋಡಿ, ಅಖ್ತರ್ ಬೇಗಂ ಅಂತ ಜಾತಿಗಣತಿ ಸಮೀಕ್ಷೆಗೆ ತೆರಳಿದ್ರು. ಈ ವೇಳೆ ನಾಪತ್ತೆಯಾಗಿತ್ತು. ಈಗ ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಆಯಪಲ್ಲಿ ಕೆರೆಯಲ್ಲಿ ಈ ಶಿಕ್ಷಕಿಯ ಶವ ಇದೀಗ ಪತ್ತೆಯಾಗಿದೆ. ಜಾತಿಗಣತಿ ಸಮೀಕ್ಷೆಗೆ ಅಂತ ತೆರಳಿದ್ರು. ಈ ವೇಳೆ ನಾಪತ್ತೆಯಾಗಿದ್ರು. ಇವತ್ತು ಆಯಪಲ್ಲಿ ಕೆರೆಯಲ್ಲಿ ಅಖ್ತರ್ ಬೇಗಂ ಅವರ ಶವ ಪತ್ತೆಯಾಗಿದೆ. ಈಗ ಹಲವು ಶಂಕೆ ಇದೀಗ ವ್ಯಕ್ತವಾಗ್ತಾ ಇರೋದು. ಕೆರೆಯಲ್ಲಿ ಇವರ ಶವ ಪತ್ತೆಯಾಗಿದೆ. ಯಾರಾದರೂ ಕೊಲೆ ಮಾಡಿದ್ರಾ ಏನು ಅನ್ನೋ ತನಿಖೆ ಆಗಬೇಕು. ತನಿಖೆಯಾದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ನೋಡಿ, ಜಾತಿಗಣತಿ ಸಮೀಕ್ಷೆಗೆ ಹೋಗಿದ್ರು, ನಾಪತ್ತೆಯಾಗಿದ್ರು. ಇವತ್ತು ಅವರ ಶವ ಕೆರೆಯಲ್ಲಿ ಪತ್ತೆಯಾಗಿದೆ. ಫೋಟೋದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅಖ್ತರ್ ಬೇಗಂ ಶಿಕ್ಷಕಿ. ಇವತ್ತು ಅವರ ಶವ ಕೆರೆಯಲ್ಲಿ ಪತ್ತೆಯಾಗಿದೆ. ಕೆರೆಯಲ್ಲಿ ಪತ್ತೆಯಾಗಿರೋದು ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಇವರು ಸಮೀಕ್ಷೆಗೆ ತೆರಳಿದ್ರು. ಈಗ ಕೆರೆಯಲ್ಲಿ ಶವ ಪತ್ತೆಯಾಗಿರೋದು ಯಾಕೆ ಅಲ್ಲಿ ಪತ್ತೆಯಾಗಿದೆ? ಹಲವು ಅನುಮಾನಗಳು ಮೂಡ್ತಾ ಇದೆ. ಏನಾದರೂ ಕೊಲೆ ನಡೀತಾ, ಯಾರಾದರೂ ಉದ್ದೇಶಪೂರ್ವಕವಾಗಿ ಅಲ್ಲಿ ಕೊಲೆ ಮಾಡಿ ಕೆರೆಯಲ್ಲಿ ಏನಾದರೂ ಶವವನ್ನು ಹಾಕಿ ಹೋದ್ರ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ತನಿಖೆ ಆಗಬೇಕು. ತನಿಖೆ ಆದ ಬಳಿಕ ಏನಾಯಿತು ಆ್ಯಕ್ಚುಲ್ ಆಗಿ ಅನ್ನೋದು ಗೊತ್ತಾಗುತ್ತೆ. ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇವರು ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯ ನಿವಾಸಿ ಅಖ್ತರ್ ಬೇಗಂ ಅಂತ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೊನ್ನೆ ನಾಪತ್ತೆಯಾಗಿದ್ರು, ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. ಹಲವು ಅನುಮಾನಗಳು ಕೂಡ ಮೂಡ್ತಾ ಇರೋದು. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಕಳೆದ 2 ದಿನಗಳ ಹಿಂದೆ ಮನೆ ನಾಪತ್ತೆಯಾದಂತ ಶಿಕ್ಷಕಿ ಇವತ್ತು ಏನು ಶವವಾಗಿ ಪತ್ತೆಯಾಗಿರುವಂತದ್ದು ಏನು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೇತ್ಮಂಗಲದ ಆಯಪಲ್ಲಿ ಕೆರೆಯಲ್ಲಿ ಇವತ್ತು ಗೋಚರವಾಗಿರುವಂತದ್ದು. ಏನು ಸಮೀಕ್ಷೆ ಕಾರ್ಯದ ಒತ್ತಡದ ಹಿನ್ನೆಲೆಯಲ್ಲಿ ಏನು ಮನೆ ಬಿಟ್ಟು ಹೋಗಿದ್ರು ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಆದ್ರೆ ಸ್ಪಷ್ಟವಾಗಿ ಏನು ಆತ್ಮಹತ್ಯೆಗೆ ಇದೇ ಕಾರಣ ಎಂಬುದು ಸಹ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳ ಹಿಂದೆ ಮನೆಯಲ್ಲಿ ಫೋನ್ ಬಿಟ್ಟು ಮತ್ತೆ ID ಕಾರ್ಡ್ ತಗೊಂಡು ಹೋಗಿರುವಂತಹ ಶಿಕ್ಷಕಿ ಏನು ಅಖ್ತರ್ ಬೇಗಂ ಅವರು ಇವತ್ತು ಕೋಲಾರ ಜಿಲ್ಲೆ ಬೇತ್ಮಂಗಲ ಕೆರೆಯಲ್ಲಿ ಇವತ್ತು ಗೋಚರವಾಗಿರುವಂತದ್ದು. ಈಗಾಗಲೇ ಅವರ ಸಂಬಂಧಿಕರು ಮತ್ತೆ ಶಿಕ್ಷಕರ ಬಳಗ ಸಹ ಇಲ್ಲಿಗೆ ಬಂದಿರುವಂತದ್ದು. ಏನು ಪ್ರಮುಖವಾಗಿ ಏನು ರಾಜ್ಯದಲ್ಲಿ ನಡೀತಾ ಇರುವಂತಹ ಸಮೀಕ್ಷೆ ಕಾರ್ಯ ಒತ್ತಡ ಸಾಕಷ್ಟು ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ರೀತಿಯ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಬೇರೆ ಮನೆಯಲ್ಲಿ ಸಮಸ್ಯೆ ಇದೆಯಾ ಎಂಬುದು ಸಹ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿ ಶಿಕ್ಷಕರು ಹೇಳುವ ಮಾತುಗಳು ಸಹ ಏನು ಖಿನ್ನತೆಗೊಳಗಾಗಿದ್ರು, ಅಂದ್ರೆ ಸಮೀಕ್ಷೆ ಕಾರ್ಯದ ಒತ್ತಡದ ಹಿನ್ನೆಲೆ ಖಿನ್ನತೆಗೊಳಗಾಗಿದ್ರು. ಮತ್ತೆ ಆ ಮೇಡಮು ಸಹ ಏನು ಶಿಕ್ಷಕಿ ಸಹ ಸಾಕಷ್ಟು ಬೋಲ್ಡ್ ಆಗಿದ್ರು. ಅಂದ್ರೆ ಯಾವುದೇ ರೀತಿಯ ಈ ರೀತಿ ನಿರ್ಧಾರಗಳು ತೆಗೆದುಕೊಳ್ಳೋದಿಲ್ಲ. ಆ ಸಮೀಕ್ಷೆಯ ಒತ್ತಡಗಳಿಂದ ಈ ರೀತಿ ಮಾಡ್ಕೊಂಡಿದ್ದಾರೆ ಎಂಬ ಮಾತುಗಳು ಸಹ ಆಡಿರುವಂತದ್ದು. ಇನ್ನು ಪ್ರಮುಖವಾಗಿ ಸ್ಥಳಕ್ಕೆ ಈಗಾಗಲೇ ಏನು ಬೇತ್ಮಂಗಲದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಆಗಮಿಸಿ ಏನು ಕೆರೆಯಲ್ಲಿದ್ದಂತ ಶವವನ್ನು ಮೇಲಕ್ಕೆ ಎತ್ತಿರುವಂತದ್ದು. ಇನ್ನು ಅವರ ಸಂಬಂಧಿಕ ಈಗಾಗಲೇ ಏನು ಸ್ಥಳಕ್ಕೆ ಧಾವಿಸಿ ಏನು ಶಿಕ್ಷಕಿಯನ್ನು ಪತ್ತೆ ಹಚ್ಚಿರುವ ಅಂದ್ರೆ ಅವರೇ ಎಂಬ ಮಾಹಿತಿಯನ್ನು ಸಹ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹ ಗಣತಿಯ ಏನು ಒತ್ತಡ ಶಿಕ್ಷಕರ ಮೇಲೆ ಇದೆಯಾ ಅಥವಾ ಬೇರೆ ಸಮಸ್ಯೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಂಬ ಸಾಕಷ್ಟು ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿ. ಜಾತಿಗಣತಿಗೆ ಹೋಗಿ ನಾಪತ್ತೆಯಾಗಿದ್ದ ಶಿಕ್ಷಕಿ ಶವವಾಗಿ ಪತ್ತೆಯಾಗಿದ್ದಾರೆ. ಆಯಪಲ್ಲಿ ಕೆರೆಯಲ್ಲಿ ಶಿಕ್ಷಕಿ ಅಖ್ತರಿ ಬೇಗಂ ಶವ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಆಯಪಲ್ಲಿ ಗ್ರಾಮದವರು ಇವರು. ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯ ನಿವಾಸಿ ಇವರು. ಜಾತಿಗಣತಿಗೆ ಹೋಗಿ ನಾಪತ್ತೆಯಾಗಿದ್ರು ಶಿಕ್ಷಕಿ. ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. 53 ವರ್ಷದ ಅಖ್ತರ್ ಬೇಗಂ ಅಂತ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಆಯಪಲ್ಲಿಯಲ್ಲಿ ಇವರು ಶವವಾಗಿ ಪತ್ತೆಯಾಗಿದ್ದಾರೆ. ನೋಡಿ, ಅಖ್ತರ್ ಬೇಗಂ ಅಂತ ಜಾತಿಗಣತಿ ಸಮೀಕ್ಷೆಗೆ ತೆರಳಿದ್ರು. ಈ ವೇಳೆ ನಾಪತ್ತೆಯಾಗಿತ್ತು. ಈಗ ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಆಯಪಲ್ಲಿ ಕೆರೆಯಲ್ಲಿ ಈ ಶಿಕ್ಷಕಿಯ ಶವ ಇದೀಗ ಪತ್ತೆಯಾಗಿದೆ. ಜಾತಿಗಣತಿ ಸಮೀಕ್ಷೆಗೆ ಅಂತ ತೆರಳಿದ್ರು. ಈ ವೇಳೆ ನಾಪತ್ತೆಯಾಗಿದ್ರು. ಇವತ್ತು ಆಯಪಲ್ಲಿ ಕೆರೆಯಲ್ಲಿ ಅಖ್ತರ್ ಬೇಗಂ ಅವರ ಶವ ಪತ್ತೆಯಾಗಿದೆ.
ಈಗ ಹಲವು ಶಂಕೆ ಇದೀಗ ವ್ಯಕ್ತವಾಗ್ತಾ ಇರೋದು, ಕೆರೆಯಲ್ಲಿ ಇವರ ಶವ ಪತ್ತೆಯಾಗಿದೆ, ಏನಾದರೂ ಯಾರಾದರೂ ಕೊಲೆ ಮಾಡಿದ್ರಾ ಏನು ಅನ್ನೋ ತನಿಖೆ ಆಗಬೇಕು. ತನಿಖೆಯಾದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ನೋಡಿ, ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ರು, ನಾಪತ್ತೆ ಆಗಿದ್ರು. ಇವತ್ತು ಅವರ ಶವ ಕೆರೆಯಲ್ಲಿ ಪತ್ತೆಯಾಗಿದೆ. ಫೋಟೋದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅಖ್ತರ್ ಬೇಗಂ ಶಿಕ್ಷಕಿ. ಇವತ್ತು ಅವರ ಶವ ಕೆರೆಯಲ್ಲಿ ಪತ್ತೆಯಾಗಿದೆ. ಕೆರೆಯಲ್ಲಿ ಪತ್ತೆಯಾಗಿರೋದು ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಇವರು ಸಮೀಕ್ಷೆಗೆ ತೆರಳಿದ್ರು, ಈಗ ಕೆರೆಯಲ್ಲಿ ಶವ ಪತ್ತೆಯಾಗಿರೋದು ಯಾಕೆ ಅಲ್ಲಿ ಪತ್ತೆಯಾಗಿದೆ, ಹಲವು ಅನುಮಾನಗಳು ಮೂಡ್ತಾ ಇದೆ. ಏನಾದರೂ ಕೊಲೆ ನಡೀತಾ, ಯಾರಾದರೂ ಉದ್ದೇಶಪೂರ್ವಕವಾಗಿ ಅಲ್ಲಿ ಕೊಲೆ ಮಾಡಿ ಕೆರೆಯಲ್ಲಿ ಏನಾದರೂ ಶವವನ್ನು ಹಾಕಿ ಹೋದ್ರ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ತನಿಖೆ ಆಗಬೇಕು. ತನಿಖೆ ಆದ ಬಳಿಕ ಏನಾಯಿತು ಆ್ಯಕ್ಚುಲ್ ಆಗಿ ಅನ್ನೋದು ಗೊತ್ತಾಗುತ್ತೆ. ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇವರು ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯ ನಿವಾಸಿ ಅಖ್ತರ್ ಬೇಗಂ ಅಂತ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೊನ್ನೆ ನಾಪತ್ತೆಯಾಗಿದ್ರು, ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. ಹಲವು ಅನುಮಾನಗಳು ಕೂಡ ಮೂಡ್ತಾ ಇರೋದು. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ನಂತರ ಕಳೆದ 2 ದಿನಗಳ ಹಿಂದೆ ಮನೆಗೆ ನಾಪತ್ತೆಯಾದಂತ ಶಿಕ್ಷಕಿ ಇವತ್ತು ಏನು ಶವವಾಗಿ ಪತ್ತೆಯಾಗಿರುವಂತದ್ದು ಏನು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೇತ್ಮಂಗಲದ ಅಯ್ಯಪಲ್ಲಿ ಕೆರೆಯಲ್ಲಿ ಇವತ್ತು ಗೋಚರವಾಗಿರುವಂತದ್ದು. ಏನು ಸಮೀಕ್ಷೆ ಕಾರ್ಯದ ಒತ್ತಡದ ಹಿನ್ನೆಲೆಯಲ್ಲಿ ಏನು ಮನೆ ಬಿಟ್ಟು ಹೋಗಿದ್ರು ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಆದ್ರೆ ಸ್ಪಷ್ಟವಾಗಿ ಏನು ಆತ್ಮಹತ್ಯೆಗೆ ಇದೇ ಕಾರಣ ಎಂಬುದು ಸಹ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳ ಹಿಂದೆ ಮನೆಯಲ್ಲಿ ಫೋನ್ ಬಿಟ್ಟು ಮತ್ತೆ ID ಕಾರ್ಡ್ ತಗೊಂಡು ಹೋಗಿರುವಂತಹ ಶಿಕ್ಷಕಿ ಏನು ಅಕ್ಷರಾ ಬೇಗಂ ಅವರು ಇವತ್ತು ಕೋಲಾರ ಜಿಲ್ಲೆ ಬೇತ್ಮಂಗಲ ಕೆರೆಯಲ್ಲಿ ಇವತ್ತು ಗೋಚರವಾಗಿರುವಂತದ್ದು. ಈಗಾಗಲೇ ಅವರ ಸಂಬಂಧಿಕರು ಮತ್ತೆ ಶಿಕ್ಷಕರ ಬಳಗ ಸಹ ಇಲ್ಲಿಗೆ ಬಂದಿರುವಂತದ್ದು. ಏನು ಪ್ರಮುಖವಾಗಿ ಏನು ರಾಜ್ಯದಲ್ಲಿ ನಡೀತಾ ಇರುವಂತಹ ಸಮೀಕ್ಷೆ ಕಾರ್ಯ ಒತ್ತಡ ಸಾಕಷ್ಟು ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ರೀತಿಯ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಬೇರೆ ಮನೆಯಲ್ಲಿ ಸಮಸ್ಯೆ ಇದೆ ಎಂಬುದು ಸಹ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿ ಶಿಕ್ಷಕರು ಹೇಳುವ ಮಾತುಗಳು ಸಹ ಏನು ಖಿನ್ನತೆಗೊಳಗಾಗಿದ್ರು, ಅಂದ್ರೆ ಸಮೀಕ್ಷೆ ಕಾರ್ಯದ ಒತ್ತಡದ ಹಿನ್ನೆಲೆ ಖಿನ್ನತೆಗೊಳಗಾಗಿದ್ರು. ಮತ್ತೆ ಆ ಮೇಡಮು ಸಹ ಏನು ಶಿಕ್ಷಕಿ ಸಹ ಸಾಕಷ್ಟು ಬೋಲ್ಡ್ ಆಗಿದ್ರು. ಅಂದ್ರೆ ಯಾವುದೇ ರೀತಿಯ ಈ ರೀತಿ ನಿರ್ಧಾರಗಳು ತೆಗೆದುಕೊಳ್ಳೋದಿಲ್ಲ, ಆ ಸಮೀಕ್ಷೆಯ ಒತ್ತಡಗಳಿಂದ ಈ ರೀತಿ ಮಾಡ್ಕೊಂಡಿದ್ದಾರೆ ಎಂಬ ಮಾತುಗಳು ಸಹ ಆಡಿರುವಂತದ್ದು. ಇನ್ನು ಪ್ರಮುಖವಾಗಿ ಸ್ಥಳಕ್ಕೆ ಈಗಾಗಲೇ ಏನು ಬೇತ್ಮಂಗಲದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಆಗಮಿಸಿ ಏನು ಕೆರೆಯಲ್ಲಿದ್ದಂತ ಶವವನ್ನು ಮೇಲಕ್ಕೆ ಎತ್ತಿರುವಂತದ್ದು. ಇನ್ನು ಅವರ ಸಂಬಂಧಿಕ ಈಗಾಗಲೇ ಏನು ಸ್ಥಳಕ್ಕೆ ಧಾವಿಸಿ ಏನು ಶಿಕ್ಷಕಿಯನ್ನು ಪತ್ತೆ ಹಚ್ಚಿರುವ ಅಂದ್ರೆ ಅವರೇ ಎಂಬ ಮಾಹಿತಿಯನ್ನು ಸಹ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹ ಗಣತಿಯ ಏನು ಒತ್ತಡ ಶಿಕ್ಷಕರ ಮೇಲೆ ಇದೆಯಾ ಅಥವಾ ಬೇರೆ ಸಮಸ್ಯೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಂಬ ಸಾಕಷ್ಟು ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿ. ಜಾತಿ ಗಣತಿಗೆ ಹೋಗಿ ನಾಪತ್ತೆಯಾಗಿದ್ದ ಶಿಕ್ಷಕಿ ಶವವಾಗಿ ಪತ್ತೆಯಾಗಿದ್ದಾರೆ. ಅಯ್ಯಪಲ್ಲಿ ಕೆರೆಯಲ್ಲಿ ಶಿಕ್ಷಕಿ ಅಖ್ತರಿ ಬೇಗಂ ಶವ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆ